ನಿರ್ಮಲಾ, ಓ ನಿರ್ಮಲಾ, ನಿರ್ಮಲಾ ಎಲ್ಲಿ ಹೋಗಿರಬಹುದು? ಏನಾದರೂ ಹೊಲ ಕಡೆ ಹೋಗಿರಬಹುದಾ? ಯಾಕೆ ಮನೆಯಲ್ಲಿ ಏನು ಸದ್ದು ಕೇಳ್ತಾ ಇಲ್ಲ? ಸ್ವಾಮಿ, ಏನ್ರಿ ಅದು ನಿರ್ಮಲ ನಿರ್ಮಲ ಅಂತ ಕೂಗ್ತಾ ಇದ್ರಲ್ಲ, ಏನ್ ವಿಷಯ ಅಂತ ಹೇಳ್ರಿ. ಏನಿಲ್ಲ ನಿರ್ಮಲಾ, ಯಾಕಂದ್ರೆ ಆ ನಿನ್ನ ಸಣ್ಣ ಮೈದನ ಇವತ್ತು ತನ್ನ ಶಿಕ್ಷಣವನ್ನು ಮುಗಿಸ್ಕೊಂಡು ಪ್ರೋತ್ಸಾಹನಾಗಿ ನಮ್ಮ ಊರಿಗೆ ಕಾಲಿಡ್ತಾ ಇದ್ದಾನೆ. ಅದಕ್ಕಾಗಿ ಅವನು ಕರೆದುಕೊಂಡು ಹೋಗ್ಬೇಕಂತ ನಿನಗೆ ಹೇಳಿ ಹೋಗ್ಬೇಕಂತ ಕೂಗಿದೆ ಅಷ್ಟೇ. ರೀ, ಇವತ್ತು ಕೊನೆಯ ಮಾಸ ಅಲ್ವಾ, ಅದಕ್ಕೆ ದೇವರ ಪೂಜೆಯಲ್ಲಿ ಅಡಗಿದ್ದೆ. ದೇವರ ಪೂಜೆ ಮಾಡಿ ಬರಬೇಕಾದ್ರೆ ಇಷ್ಟೊತ್ತಾಯ್ತು ರೀ. ಪತಿಯ ಪರಿಪಾಲನೆಯನ್ನು ಪತಿಯ ಹೆಜ್ಜೆಯಲ್ಲಿ ಹೆಜ್ಜೆ ಇಡುತ್ತಾ ಅವಳ ಪಾದ ಸೇವಿಕೆಯಾಗಿ ನಾನು ಮಾಡೋದು ಒಂದು ಹೆಣ್ಣಿನ ಧರ್ಮ ರೀ. ಅಲ್ಲ ಕಡೆ, ನಿನ್ನಂಥ ಸತಿಯನ್ನು ಪಡೆಯಬೇಕಾದ್ರೆ ನಾನು ಪೂರ್ವ ಜನ್ಮದ ಪುಣ್ಯ ಮಾಡಿ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ. ಅಂದಾಗ ಈ ಬಡವನ ಮನೆಯನ್ನು ಸ್ವರ್ಗದ ಕಡೆ ಕೊಂಡೊಯ್ತಾ ಇದೆಯಾ? ನಿನ್ನಂಥ ಸತಿಯನ್ನು ಪಡೆದು ನಾನೇ ಧನ್ಯ ರೀ. ಯಾಕ್ರಿ ನನ್ನ ಇಷ್ಟೊಂದು ಹೋಗ್ತಾ ಇದ್ದೀರಾ? ಅದು ನನ್ನ ಕರ್ತವ್ಯ ಬಿಡ್ರಿ. ಪರಿಮಳ, ನೀನು ನನ್ನ ಹೊಗಳೋದು, ನಾನು ನಿನ್ನನ್ನು ಹೊಗಳೋದು ಯಾಕಂದರೆ ಸಮಯವಾಗ್ತಾ ಇದೆ. ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ಅಲ್ಲಿ ತಮ್ಮ ನನಗೋಸ್ಕರ ಕಾಯ್ತಾ ಇರ್ತಾನೆ. ಬರ್ತೀನಿ. ಹಾಂ, ಸತ್ಯವಂತ ಬಂದರೆ ಊಟಕ್ಕೆ ಕೊಡು, ಮಗನ ಕಡೆ ಹುಷಾರ. ಆಗ್ಲಿ ರೀ, ಬೇಗನೆ ಹೋಗಿ ಬಂದ್ಬಿಡ್ರಿ.